ಹೌದು, ನಾನ್ ಕಚಡ ನನ್ ಮಗ, ಲೋಪರ್ ಪಾಪಿ ಚಂಡವರ ವರ್ಷ ನನ್ ಮಗ ತಡಕೆ ತುಂಬ ಏನು ಇವಾಗ. ನಾನು ಹೇಳ್ಕತೀನಿ, ಬೇರೆ ಕೇಳೋದು ಅಷ್ಟೇ ವ್ಯತ್ಯಾಸ. ಸತ್ಯ ಹೋಗ್ತಿದ್ರೆ ಕಚಡ ಇದ್ದಂಗೆ ಯಾರಿಗೂ ಇಷ್ಟ ಇಲ್ಲ. ಸುಳ್ಳು ಅನ್ನೋದು ಮಜಾ ಕಡೆ ಆಲ್ಕಲ್ ಇದ್ದಂಗೆ ಎಲ್ರಿಗೂ ಮಜಾ ಬೇಕು, ಎಲ್ರಿಗೂ ಕಿಕ್ ಬೇಕು. ನಾನ್ ಬಿಡಿ ಮೇಡ, ಇದನ್ನ ಯಾರು ಹೇಳೋಣ, ನಾನು ಹೇಳ್ತೀನಿ ಅಷ್ಟೇ. ಸರ್, ಉಪೇಂದ್ರ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಾವು ತುಂಬಾ ವರ್ಷಗಳಿಂದಾನೇ ಆಸೆ ಪಡ್ತಾ ಇದ್ವಿ. ಉಪೇಂದ್ರ ಮೂವಿ ರಿಲೀಸ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ನಾವು ಆ ಮೂವಿ ರಿಲೀಸ್ ಆದಾಗ ಇನ್ನೂ ಚಿಕ್ಕ ಹುಡುಗರು ಅವಾಗ. ಸೊ ಅದ್ರಲ್ಲಿ ಉಪೇಂದ್ರ, ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಪ್ರೇಮ, ದಾ ಅಂದ್ರೆ ದಾಮಿನಿ, ರಾ ಅಂದ್ರೆ ನವೀನ್ ಅಂತ. ಸೊ ಆ ಟೈಮಲ್ಲಿ ಈ ತರ ಕ್ರಿಯೇಟಿವಿಟಿ ಮಾಡಿದ್ದಾರೆ. ನಾನು ಉಪ್ಪಿ ಅಣ್ಣನ ಅಭಿಮಾನಿ ಅಂತ ಹೇಳೋದಕ್ಕಿಂತ ನಾನು ಉಪ್ಪಿ ಅಣ್ಣನ ಭಕ್ತ. ಅಯ್ಯಪ್ಪ ನನಗೆ ದೇವರು, ನಾನು ಅವ್ರ ಭಕ್ತ ಇದ್ದಂಗೆ. ಏನು ಭಕ್ತ ಅದಂದರೆ ಯಾರಿಗೂ ಗೊತ್ತಿಲ್ಲ, ನನಗೆ ಮದುವೆ ಮಾಡಿಸಿದ್ದೆ ನಮ್ಮ ಅಣ್ಣ ಉಪ್ಪಿ ಅಣ್ಣನೇ. ನಂದು ಲವ್ ಮ್ಯಾರೇಜೇ. ನಾನು ಮುಗಿಯೋ ದೇವರು ಅಯ್ಯಪ್ಪ, ನಾನು ತುಂಬ ಆತ್ಮ ವ್ಯಕ್ತಿ ಅಂದರೆ ನಮ್ಮ ಅಣ್ಣ ಉಪೇಂದ್ರ. ಫಸ್ಟ್ ಸಿನಿಮಾ ಸಿನಿಮಾ ನನ್ನ ಏನಾಯ್ತು ನನಗಂತೂ ಗೊತ್ತಿಲ್ಲ. ನಾನು ಉಪ್ಪಿ ಸರ್ ಫ್ಯಾನ್ ಆಗ್ಬಿಟ್ಟೆ ಅವಾಗ. ನಾನು ತುಂಬಾ ವರ್ಷದಿಂದ ಉಪ್ಪಿ ಅಣ್ಣನ ಅಭಿಮಾನಿ ಆಗಿದ್ದೀನಿ. ಉಪೇಂದ್ರ ಸಾಂಗ್ಸು ಎಲ್ಲ ಕಡೆ ಫುಲ್ಲು ವೈರಲ್ ಆಗ್ತಾ ಇತ್ತು. ಅಂದ್ರೆ ಆಟೋಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿದಾಗ MTV ಸುಬ್ಬುಲಕ್ಷ್ಮಿಗೆ ಹಾಡು ಬರ್ತಾ ಇತ್ತು. ಅದು ತಾವರೆಕೆರೆ. ಆ ತಾವರೆಕೆರೆ ಲಿಮಿಟ್ ಅಲ್ಲಿ ಆ ತರ ರಶ್ ಕ್ರೌಡ್ ನಾವು ಯಾವತ್ತಷ್ಟೇ ಯಾವ ಮೂವಿಗೂ ನೋಡಿಲ್ಲ. ಹೆವಿ ಕ್ರೌಡು. ಏನಂದ್ರೆ ಮಾರ್ನಿಂಗ್ ಶೋ ಬಿಟ್ಟು ಆಚೆ ಬರಕ್ ಒಳಗಡೆ ಹೋಗಕ್ ಆಗ್ತಾ ಇಲ್ಲ ಜನ, ಅಷ್ಟೊಂದು ರಶ್ ಇದೆ. ಉಪೇಂದ್ರ ಮೂವಿ ಅಂದ್ರೆ ಸರ್ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಸೊ ಅದರಲ್ಲಿ ಆ ಸಿನಿಮಾದ ಎಲಿಮೆಂಟ್ಸ್ ಗಳು ಹೇಗಿರುತ್ತೆ ಅಂದ್ರೆ, ಫಿಲ್ಟರ್ ಬಿಡಿ ಇದೆ. ನೀವು ಯಾರು ನೋಡಿರ್ಲಿಕ್ಕಿಲ್ಲ, ಆ ಫಿಲ್ಟರ್ ಬಿಡಿ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿದವರು. ಅರ್ಧ ಬಿಡಿ ಅರ್ಧ ಸಿಗರೇಟು, ಫಿಲ್ಟರ್ ಬಿಡಿ, ಅದು ನಾನು ಸ್ಪೆಷಲ್. ಪ್ರತಿಯೊಬ್ಬರು ಈಗಿನ ಜನರೇಷನ್ಗೆ ಆ ಮೂವಿ ಅರ್ಥ ಆಗುತ್ತೆ. ಸರ್, ಉಪ್ಪಿ ಸರ್ ಟಾಪ್ 4 ಡೈರೆಕ್ಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಓಮ್ ಅಂತ ಏನ್ ಮೂವಿ ಬಂದಿದ್ಯೋ ಅದ್ ನೋಡ್ಕೊಂಬಿಟ್ಟು ಎಷ್ಟೋ ರೋಡಿಸಮ್ ಫಿಲಿಂ ಬಂದಿದೆ. ಯಾರೇ ಡೈರೆಕ್ಟರ್ ಆಗ್ಲಿ ಉಪೇಂದ್ರ ಅವ್ರನ್ನ ಫಾಲೋ ಮಾಡೇ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಡೈರೆಕ್ಷನ್ ಮಾಡ್ತಾನೆ ಇರ್ಬೇಕು ಸರ್. ನಿಮ್ಮ ಅಭಿಮಾನಿಗಳು ನಿಮ್ಗೆ ತುಂಬಾ ಇಷ್ಟಪಡೋದು ನಿಮ್ ಡೈರೆಕ್ಷನ್ಗೋಸ್ಕರ. ವರ್ಷಕ್ಕೊಂದು ಡೈರೆಕ್ಷನ್ ಮಾಡ್ತಾ ಇರ್ಬೇಕು. ಅದು ಏನಂದ್ರೆ September 18 ಏನಂದ್ರೆ ನಮ್ಮ ಬಾಸ್ ಬರ್ತಡೆ. ನಮ್ಮ ಬಾಸ್ ಬರ್ತಡೆ ಇರೋದ್ರಿಂದ ನೀವು September 18 ರಿಲೀಸ್ ಮಾಡಿದ್ರೆ ಕ್ರೌಡ್ ಅಲ್ಲಿ ಸ್ವಲ್ಪ 99% ಅಲ್ಲೇ ಇರ್ತೀರಿ. 1% ಮಾತ್ರ ಯಾರೋ ಬರ್ತಾರೆ. ಅದಕ್ಕೆ ನಮ್ಗೆ ಇಷ್ಟ ಆಗಿಲ್ಲ. ಸರ್, ದಯವಿಟ್ಟು ಈ ಫಿಲಿಮ್ 20ನೇ ತಾರೀಕು ರಿಲೀಸ್ ಮಾಡಿ ಅಂತ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಹೇಳಿದ್ ಒಂದೇ ಮಾತು, ನೋಡಪ್ಪ ಅಭಿಮಾನಿಗಳ ಆಸೆನೆ ನನ್ನ ಆಸೆ ಅಂತ ಸಾರ್ ಹೇಳಿದ್ದಾರೆ, ಶ್ರೀನಿವಾಸ್ ಸರ್ ಅವರು. ನಮ್ಮ ಆಸೆ ಅದೇ ಅಂತ ಅಂದಿದ್ರು. ಅವರು 18ಗೆ ರಿಲೀಸ್ ಮಾಡ್ತೀನಿ ಅನ್ನೋದನ್ನ 20ಗೆ ರಿಲೀಸ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಪ್ರೊಡ್ಯೂಸರ್ ಶ್ರೀನಿವಾಸ್ ಸರ್ ಅವರು ಅದೇ ತರ ಸಾಥ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕು ಹೇಳ್ರಪ್ಪ ನಾನು ಮಾಡ್ತೀನಿ ಅಂತ ಅಂದಿದ್ದಾರೆ. ಅವ್ರ ಜೊತೆ ನಾವು ನಿಂತ್ಕೊಂಡು, ನಮ್ಮ ಜೊತೆ ಅವರು ನಿಂತ್ಕೊಂಡು ಈ ಫಿಲಿಮ್ನ ಹಬ್ಬ ತರ ಮಾಡ್ಬೇಕಂತಿದ್ದೀವಿ ಸರ್. ಉಪೇಂದ್ರ ಸಿನಿಮಾ ನಾನು ಟಿವಿಯಲ್ಲೇ ನೋಡಿರೋದು. ಮುಂಚೆ ನಾವು ಉಪೇಂದ್ರ ಮೂವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫಿಲಂ, ಈ ಜಮಿನಿ ಉದಯ ಟಿವಿಯಲ್ಲಿ ಅದ್ರಲ್ಲಿ ಹಾಕ್ದಾಗ ನಾವು ನೋಡ್ತಿದ್ರಿ. ಉಪೇಂದ್ರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ 20ನೇ ತಾರೀಕು ಸೆಪ್ಟೆಂಬರ್. ಸ್ಟಾರ್ ಕಟ್ಟಣ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀರಿ. ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದು ಕಾತುರದಿಂದ ಕಾಯ್ತಾ ಇದ್ದೀವಿ. ಫ್ಯಾನ್ ಶೋ ಎಲ್ಲ ಅರೇಂಜ್ ಆಗಿದೆ. ಸೊ ನೋಡ್ಬೇಕು ಅನ್ಕೊಂಡಿದ್ದೀವಿ. ನಾನು ಅವಾಗ ನಾವು ಥಿಯೇಟ್ರಲ್ಲಿ ನೋಡಿಲ್ಲ. ಇವಾಗ ರಿಲೀಸ್ಗೆ ನಾನು ನೋಡೋದಕ್ಕೆ ನಾನು ಜೊತೆಲ್ಲೇ ಹೋಗ್ತಾ ಇದ್ದೀನಿ. ನಾನು ನೋಡೋಕೆ ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ. ಸೆಪ್ಟೆಂಬರ್ 20ನೇ ತಾರೀಕು ನಾನು ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ ತಾನೇ?